ಮೇಡಮ್ ಇಲ್ಲ ಕ್ಯಾಂಟೀನ್ ಏನಾದ್ರು ಇದೆಯಾ ಕಾಫಿಗೆ? ಎಲ್ಲಿದೆ ಕಾಫಿ? ಪಕ್ಕೆಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ಲಾಸ್ಟ್ ಒಂದೆರಡು ವ್ಲಾಗಿಂದ ನೋಡ್ತಾನೆ ಇದ್ದೀರಾ. ನಾವು ಅಪ್ಪನ ಅಡ್ಮಿಟ್ ಮಾಡಿದ್ವಿ ಅಂತ. ಮೈನ್ಯೂಟ್ ಆಗಿ ಸ್ಟ್ರೋಕ್ ಆಗಿತ್ತು ರೈಟ್ ಸೈಡು. ಆ ಥರ ಆಗಿತ್ತು ನಮ್ಮ ಅಪ್ಪಂಗೆ. ಇವಾಗ ಹೆಂಗಿದ್ದಾರೆ ಅಂತ ಕೇಳ್ಬೋದು. ಇವಾಗ್ಲೂ ಸ್ವಲ್ಪ ಹಂಗೆ ಇದೆ. ಇವಾಗ ಏನಂತ ಇಂಪ್ರೂವ್ಮೆಂಟ್ ಏನು ಕಾಣಿಸ್ತಿಲ್ಲ. ಸೊ ಅದಕ್ಕೆ ಇವಾಗ ಇಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅಲ್ಲೊಂದು ಕಡೆ ನಾಟಿ ಔಷಧಿ ಕೊಡ್ತಾರಂತೆ. ಸೊ ಅಲ್ಲಿ ಒಂದು ಕಡೆ ವಿಚಾರಿಸ್ಕೊಂಡಿದ್ದೀವಿ. ಈಗ ಅಲ್ಲಿಗೀಗ ಹೋಗೋಣ ಅಂತ ಇದೀವಿ ಗೈಸ್. ಅದು ಬೇರೆ ನಾವು ಅಪ್ಪಂಗೀಗ ಕಾಫಿ ಬೇರೆ ಕುಡಿಯೋಂಗೆ ಆಗೈತೆ. ಅದಕ್ಕೆ ಹೋಗಿ ಕಾಫಿ ತಗೊಂಡು ಬಾ ಅಂತ ಹೇಳಿದ್ರು. ಸೊ ಬನ್ನಿ ಕಾಫಿ ತಗೊಂಡು ಹೋಗುವ. ಬ್ರೋ, ಕಾಫಿ ಪಾರ್ಸಲ್ ಸಿಗುತ್ತಾ? ಒಂದು ಕಾಫಿ ಪಾರ್ಸಲ್ ಮಾಡಿಬಿಡಿ. ಶುಗರ್ ಲೈಟ್ ಆಗಿರಲಿ. ಹೆಂಗೈತಪ್ಪ ಕಾಫಿ? ಗೈಸ್, ಇವಾಗ ಅಣ್ಣನೂ ಬಂದ, ಜೊತೆಗೆ ಟಿಫನ್ನು ಪಾರ್ಸಲ್ ತಗೊಂಡು ಬಂದ ಗೈಸ್. ಇವಾಗ ನಾನು ಹೋಗಿ ರೆಡಿ ಆಗೋಣ. ನಾನೀಗ ಮನೆಗೆ ಹೋಗಿರ್ತೀನಿ. ಈಗ ಅಣ್ಣ ಇಲ್ಲೇ ಇರ್ತಾನೆ. ಮಾಡ್ಕೊಬರ್ತೀನಿ. ಅದೇ ಬೆಂಡನ್ನೋದು ಐತ್ಕೊಂಡ್ ಮನೆ ಕಾಲ ಹಂಗೆ ಇದೆ ಚಿಕ್ಕಮ್ಮಿ. ಒಂದು ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಒಂದು 2% ಇಲ್ಲ. ನೀವೇನು ಗೊತ್ತಾ ಮನೆ, ಇವರು ಕ್ಲಿಯರ್ ಆಗಂಗೆ ಕೊಡಲ್ಲ. ಒಟ್ನಲ್ಲಿ ಒಂದು 4 ದಿವಸ ಇಲ್ಲಿ ಇಟ್ಕೋಬೇಕು, ಒಂದು 10 ದಿವಸ ಇಲ್ಲಿ ಇಟ್ಕೋಬೇಕು. ಚೂರು ಇದಾಗಬೇಕು ಹಿಂಗೆ ಏನೋ ಸ್ವಲ್ಪ ಹಂಗೆ ಇವರು. ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡೋದು ಅಂತಾರಲ್ಲ ಹಂಗೆ. ಇತ್ಲಾಗೆ ನೀಟಾಗಿ ಇದಾಗಂಗೆ ಮಾಡಲ್ಲ ಇವರು. ಅಲ್ಲೆಲ್ಲ 2 ಒಂದೊಂದು ವಾರಕ್ಕೆ ನಡೀತಾನೆ. ಏನು ಅಷ್ಟು ಇದಾಗಿರೋರು ಇಲ್ಲಿ ಬಿಡು ಇರ್ಲಿ. ಸ್ವಲ್ಪ ಇದಾದ್ರೂ ನಡೆಯೋಕ್ಕೂ ಪ್ರಾಬ್ಲಮ್ಮು, ಇದು ಪ್ರಾಬ್ಲಮ್ ಅಂದ್ರೆ ಅಲ್ವಾ. ಇದು ಸಾಕು ಪಪ್ಪಂಗೆ ಎಲ್ಲ ಫಿಟ್ ಕರೆಕ್ಟ್ ಆಗಿದ್ದೀರಾ. ಬರೀ ಸೆನ್ಸೇಷನ್ ಒಂದು ಹೋಗೈತೆ ಅಷ್ಟೇ. ಡೇಟ್ ಹೇಳ್ದೆ ನಾನು ಇವತ್ತು 6ನೇ ತಾರೀಕು ಅಂತಾನೆ ಹೇಳ್ದೆ. ಹಂಗೆ ಇವರು ಸರಿಗೆ ಒಂದು ಇದಾಗಿ ಔಷಧಿ ಕೊಡ್ತಾ ಇಲ್ಲ ಮಗನೇ ಅನ್ನಂಗೆ ನನಗೆ ಕೂಡ. ಎಕ್ಸಾಮ್ ಅಲ್ಲ, ಟೆಸ್ಟಿಗೆ ಓದ್ಕೊಂಡಿದ್ಯಾ? ಸುಳ್ಳು ಹೇಳ್ಬೇಡ. ಹೌದಾ ಗೈಸ್, ಮನೆಗೆ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಈಗ ನಮ್ಮ ಅಣ್ಣ ನಿನ್ನೆ ರಾತ್ರಿ ಕಾರನ್ನ ಶೆಡ್ಡಿಗೆ ನಿಲ್ಸಬಿಟ್ಟ. ಅತ್ಲಾಗಿ ಕಾರ್ ತೆಗ್ದ್ಬಿಟ್ಟು ನಮ್ಮ ಅಪ್ಪನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಗೈಸ್ ಇದು ನಾಟಿ ಔಷಧಿ ಕೊಡೋಕ್ಕೆ ಹೋಗೋಣ. ಇದು ಶೆಡ್ಕಿ ಕೊಡಿ, ಇಡಿ ಇಲ್ಲ ಗೈಸ್. ಈಗ ನಮ್ಮ ಗಾನವಿಗೆ ಬೇರೆ ಟೆಸ್ಟ್ ಬೇರೆ ಐತೆ, ಮ್ಯಾಥ್ಸು. ಅದು ಓದ್ಕೊಂಡು ಕುತ್ಕೊಂಡವಳಪ್ಪ ಇಲ್ಲೇ. ನಿನ್ನೆ ರಾತ್ರಿ ಎಲ್ಲ ಮಲ್ಕೊಂಡವಳೆ, ಇವಾಗ ಓದ್ಕೊತಾವಳೆ. ಓದಿದ್ದ ಮತ್ತೆ ಫ್ರೆಂಡ್ಸ್ ಹತ್ರಕ್ಕೆ ಫೋನ್ ಮಾಡಿ ಲೇ ಏನು ಓದೇ ಇಲ್ಲ ಕಣೆ ಅಂತಿದ್ದೆ. ಈ ಹುಡ್ಗಿರೇ ಎಷ್ಟು ಗೈಸ್, ಹುಡ್ಗಿರನ್ನ ನಮ್ಮಂಗೆ ಇಲ್ಲ. ಯಾವಾಗ ಉಲ್ಟ ಹೊಡಿತಾರೆ ಅಂತ ನಮ್ಮಂಗೆ ಇಲ್ಲ ಮಾತ್ರ. ಎಲ್ರು ಅಷ್ಟೇ ತಾಳಪ್ಪ. ಓದ್ಕೋಬೇಕಿರಿ ಓದ್ಕತ್ತೀರಾ, ಮನೇಲಿ ಇರ್ಬೇಕಿದ್ರೆ ಇಲ್ಲಿ ಏನು ಓದಿಲ್ಲ ಕಣ್ರಿ. ಎಲ್ಲರೂ ಹಂಗೆ ಇರ್ತಾರ, ನಿನ್ ಫ್ರೆಂಡ್ಸ್ ಹಂಗೆ ಅಂದ್ರೆ ನೀನೇನೋ ನಾನೇ ನೋಡ್ಲಿಲ್ವಾ? ಪಾಪ ಓದ್ಕೊಂಡ್ ಕೂತಿದ್ಯಾ. ಅವಳು ಯಾರೋ ಮೋನಿಕಾ ನೋಡಿ ಫೋನ್ ಮಾಡಿದ್ಲು. ಇಲ್ಲ ಕಣೆ ಓದ್ಕತ್ತಿಲ್ಲ, ಮ್ಯಾಚ್ CSK ಮ್ಯಾಚ್ ನೋಡ್ತಿದ್ದೀನಿ. ಸರಿ ಕಣವ, ಚೆನ್ನಾಗಿ ಮಾಡು. ಸರಿ ಬಾಯ್. ಅಮ್ಮ ಹೊರಡೋಣ? ಹಾಂ, ನೀನು ಸುಳ್ಳು ಯಾಕೆ ಹೇಳ್ತೀಯ? ಬಿಟ್ಟು ನಾನು ನೀನು ಒಟ್ಟಿಗೆ ಅಲ್ಲೆಲ್ಲ ಮಾಡ್ಬೋದಿತ್ತಲ್ಲಮ್ಮ. ಗೈಸ್, ನಮ್ಮಮ್ಮ ಇವಾಗ ತಿಂಡಿ ದೋಸೆ ಮಾಡಿಕೊಟ್ಟವ್ರೆ. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅಲ್ಲಿಗೆ ಹೋಗೋಣ. ಒಂದು ಕಡೆ ಗೊತ್ತು ಇದು ಇಡ್ಲ, ಪವರ್ ಬ್ಯಾಂಕ್ ಇಲ್ಲ. ಆಯ್ತು ತಿಂಡಿ? ಎಷ್ಟು ತಿಂದ್ರಿ ಇಡ್ಲಿ? 3. ಏನು ಗೊತ್ತಾ ಶಿವ, ಯಾಕೆ ಗೊತ್ತಾ ನಾನು ಹೇಳೋದು ನೋಡು.
ನಾವು 4ನೇ ತಾರೀಕು ಇಲ್ಲಿಗೆ ಬಂದಿದ್ದು ಕರೆಕ್ಟಾ. 4ನೇ ತಾರೀಕು ಇಂಡಿಯನ್ನಿಗೆ ಬಂದು ಇಂಡಿಯನ್ನಲ್ಲಿ ಚೆಕ್ ಮಾಡಿಸ್ಕೊಂಡು ನಡ್ಕೊಂಡು ನಾವು ಇಲ್ಲಿಗೆ ಬಂದಿದ್ದು ಆಯ್ತಾ. ಇಲ್ಲಿ ಮನೆ ನಾವು ಪಾರ್ಕಿಂಗಲ್ಲಿ ಗಾಡಿನ ನಾವು ನಿಲ್ಲಿಸಿ ಇಂಡಿಯನ್ ಆಸ್ಪತ್ರೆ ನಡ್ಕೊಂಡು ಹೋಗಿ ಇಂಡಿಯನ್ ಆಸ್ಪತ್ರೆಯಿಂದ ನಡ್ಕೊಂಡ್ಬಂದು ಅಲ್ಲಿ ಚೆಕಪ್ ಮಾಡಿಸ್ಕೊಂಡು ಪಾರ್ಕಿಂಗಿಗೆ ಹತ್ತಿದ್ದೀನಿ ನಾನು ಆಯ್ತಾ. ಕರೆಕ್ಟಾ. ನೋಡಿ ಅಲ್ಲಿಂದ ಪಾರ್ಕಿಂಗ್ ಇಂಡಿಯನ್ ಆಸ್ಪತ್ರೆಯಿಂದ ಬಂದು ನಾವು ಇಲ್ಲೆಲ್ಲ ಬಂದು ನಡ್ಕೊಂಡು ಹೋಗಿ ಆಯ್ತಾ 1/4 ಗಂಟೆ ಅರ್ಧ ಗಂಟೆ ವೆಯ್ಟ್ ಮಾಡಿ ನಾವು ಎಲ್ಲ ಇದು ಮಾಡಿದೀವಿ. ನನಗೆ ಇಲ್ಲಿ ಟ್ರೀಟ್ಮೆಂಟ್ ಆದ್ಮೇಲೆ ಜಾಸ್ತಿ ಆಗಿದೆ. ಇಲ್ಲಿ ಈ ಕಡೆ ಸೈಡ್ ಎಳೆಯೋದು ಒಂಥರ ಮರಗಟ್ಟೋದು ಎಲ್ಲ ಇಲ್ಲಿಗೆ ಬಂದ್ಮೇಲೆ ನಮಗೆ ಜಾಸ್ತಿ ಆಗಿದೆ. ಏನು ಎಷ್ಟು 30,000 ಖರ್ಚಾಗಿರೋದು. 30,000 ದುಡ್ಡು ಖರ್ಚಾದ್ಮೇಲೆ ಕಾಯಿಲೆ ಜಾಸ್ತಿ ಆಯ್ತು ಅಂದ್ರೆ ಏನ್ ಅದಕ್ಕೆ ಅರ್ಥ ಇಲ್ಲಪ್ಪ. ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ. ಇಲ್ಲಿ ನಾನು ಕೇಳಿದೆ ಬೆಳಗ್ಗೆ ಡಾಕ್ಟ್ರು ಬಂದಿದ್ರು, ಇನ್ನೊಬ್ರು ಲೇಡಿ ಡಾಕ್ಟ್ರು. ಅಲ್ಲ ಮೇಡಮ್ ಈ ತರ ಅಲ್ವಾ, ನನ್ಗೆ ಈ ತರ ಆಗಿದ್ದಲ್ವಾ, ನಾನು ಈ ತರ ಬಂದಿದ್ದೀನಿ ಮನೆಯಿಂದ, ಏನಿದೆ ಅಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಆಗೋದು. ನಾವ್ ಇಷ್ಟ ಮಾಡಿರೋದಕ್ಕೆ ಕಮ್ಮಿ ಆಗಿದೆ, ನೀವ್ ಇಲ್ಲಿಗೆ ಬಂದಿರೋದಕ್ಕೆ ಇನ್ ಟೈಮಿಗೆ ಬಂದಿರೋದಕ್ಕೆ ಕಮ್ಮಿ ಆಗಿದೆ ಅಂತಾರೆ. ಆಗ್ಲಿ ಒಪ್ಕೊಳ್ಳೋಣ, ಆ ಥರನೂ ಇರ್ಬೋದು. ನಾನು ಹೇಳೋದೇನಪ್ಪ ಅಂದ್ರೆ ಅಟ್ಲೀಸ್ಟ್ ಅವಾಯ್ಡ್ ಆಗ್ಬೇಕಲ್ವ, ಜಾಸ್ತಿ ಯಾಕಾಯ್ತು ಅಂದ್ರೆ ಏನ್ ಗೊತ್ತಾ, ಇವರು ಹುಷಾರಾಗಕ್ಕೆ ಕೊಡ್ತಾ ಇಲ್ಲ. ನಂಗೆ ಇನ್ನೊಂದು 4 ದಿವಸ ನಿಧಾನ ಮಾಡೋದು ಇವರು, ನಿಧಾನ ಮಾಡೋದು ಪಾಪ ಇವರು ಅಷ್ಟೇ. ಬೇಗ ಹುಷಾರಾಗಕ್ಕೆ ಇವರೇ ಬಿಡಲ್ಲ ಇವರು. ಇಲ್ಲಿ ಇದ್ದಿದ್ದು ಲಗೇಜಸ್ ಎಲ್ಲ, ಲಗೇಜ್ ಅಂದ್ರೆ ಅದೇ ಸ್ವಲ್ಪ ಲೋಟ ತಟ್ಟೆ ಅದು ಇದು ಜೊತೆಗೆ ಮೆಡಿಸಿನ್ ಎಲ್ಲ ಈಗ ಕಾರಿಗೆ ಹೋಗಿ ಇಡ್ತಿದೀವಿ. ಬೆಡ್ಶೀಟು ಅಷ್ಟೇ ಎಲ್ಲ. ದೊಡ್ಡಪ್ಪ ಡಿಸ್ಚಾರ್ಜ್ ಅವರು ಅದೇನೋ ಟೈಪ್ ಮಾಡ್ತಾರಂತೆ, ಟೈಪ್ ಆದ್ಮೇಲೆ ಬಿಲ್ ಹಾಕ್ತಾರಂತೆ. ತಿಂಡಿ ದೊಡ್ಡಪ್ಪ ಆಯ್ತಾ? ಹ್ಞೂ ಆಯ್ತು. ದೋಸೆ ಮಾಡಿತ್ತಮ್ಮ, ಪಪ್ಪನ ಒಂದು 3 ಇಡ್ಲಿ ತಿಂತು. ಅಲ್ಲಿ ಕೂತಿರಿ ದೊಡ್ಡಪ್ಪ, ಬರ್ತೀನಿ. ಎಲ್ಲಿ ತರ್ತಿ? ಅಲ್ಲಿ ನಿಲ್ಸಕ್ಕೆಲ್ಲ ಜಾಗ ಇಲ್ಲ ಕಣ. ಇದು ಹಾಂ ಅಲ್ಲಿ ಮೇಲೆ ಇಟ್ಬಿಡು. ಹಾಂ 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 ಹಾಂ. ಗೈಸ್, ನಾವು ಅಪ್ಪನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಡೈರೆಕ್ಟು ಮನೆ ಕಡೆಗೆ ಕರ್ಕೊಂಡು ಹೋಗ್ಲಿಲ್ಲ, ಡೈರೆಕ್ಟು ಅರಸೀಕೆರೆಗೆ ಕಡೆಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರಂತೆ. ಅವ್ರು ಆ್ಯಕ್ಚುಲಿ ನಾವು ನಾಟಿ ಔಷಧಿಯಲ್ಲಿ ಕೊಡ್ತಾರೆ ಅಂದ್ಕೊಂಡಿದ್ವು, ಬಟ್ ಅಲ್ಲಿ ನಾಟಿ ಔಷಧಿ ಇಲ್ಲ, ನಾರ್ಮಲ್ ಇಂಗ್ಲೀಷ್ ಮೆಡಿಸನ್ನೇ ಕೊಡೋದು ಅಲ್ಲೂ. ಬಟ್ ಅಲ್ಲಿ ಅವ್ರ ಹತ್ರಕ್ಕೆ ಸುಮಾರು ಜನ ಹೋಗಿದ್ದಾರೆ, ಮತ್ತು ಬೇಗನೂ ರಿಕವರ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಸರ್ ಇದು ಹಾಸನದಿಂದ ಬಂದಿದ್ವಿ. ಲೈಟಾಗಿ ಸ್ಟ್ರೋಕ್ ಥರ ಆಗಿದೆ, ಓಡಾಡ್ತಾರೆ, ಬಟ್ ಬಲ ರೈಟ್ ಸೈಡ್ ಪಾರ್ಟ್ ಅಷ್ಟು ಬೆಂಡ್ ಬಂದಂಗೆ ಆಗಿದೆ ಅವ್ರಿಗೆ. ಹಾಂ ಸರಿ ಸರಿ, ಬಿಡಿ. ಥ್ಯಾಂಕ್ ಯು ಸರ್. ಆಯ್ತು, ಹೋಗಿ ಏನಾಗಲ್ಲ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಕು. ಸರಿ ಸರ್, ಥ್ಯಾಂಕ್ ಯು. ಗೈಸ್, ಇಲ್ಲಿಗೆ ಬಂದಾಗ ಇಲ್ಲಿ ಜಾಸ್ತಿ ವ್ಲಾಗ್ ಏನೂ ಮಾಡಲಿಲ್ಲ. ಇಲ್ಲಿ ನಮ್ಮ ಅಪ್ಪಂಗೆ ಒಂದು ಇಂಜೆಕ್ಷನ್ ಕೊಟ್ಟರು, ಜೊತೆಗೆ 1-2 ಟ್ಯಾಬ್ಲೆಟ್ ಕೊಟ್ಟರು, ಜೊತೆಗೆ ಒಂದು ಪೌಡರ್ ಕೊಟ್ಟರು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕ್ಕೆ. ಆಯಲ್ ಹಚ್ಬಿಟ್ಟು ಅದು ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಮಾರನೇ ದಿವಸ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು. ಬೆಳಿಗ್ಗೆ ರಾತ್ರಿ 2 ಟೈಮ್ ತಗೊಂಡು. ಇದು ಬೆಳಿಗ್ಗೆ ರಾತ್ರಿ ಊಟ ಆದ್ಮೇಲೆ. ಇದು ಬೆಳಿಗ್ಗೆ ರಾತ್ರಿ ಬಿಫೋರ್ ಫುಡ್. ಓಕೆ ಓಕೆ. ಗೈಸ್, ಇಲ್ಲಿಗೆ ಬಂದಾಯ್ತು. ಆಕ್ಚುಲಿ ಇವರು ಇಂಗ್ಲಿಷ್ ಮೆಡಿಸಿನ್ನೇ ಕೊಟ್ಟಿರೋದು. ಮೆಡಿಕಲ್ಗೆ ಹೋಗಿ ಈಗ ಅದು ಇದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ವು, ಮತ್ತೆ 5 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಜೊತೆಗೆ ನಾವು ಅಪ್ಪಂಗೊಂದು ಇಂಜೆಕ್ಷನ್ ಬೇರೆ ಹಾಕಿದ್ರು. ಹಂಗೆ ಆನ್ ದ ವೇ ಬರ್ತಿರ್ಬೇಕಾದ್ರೆ ಕಬ್ನಾಲು ಕುಟ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವು. ಜೊತೆಗೆ ನಾವು ಅಪ್ಪಂಗೀಗ ಜಾಸ್ತಿ ಮಾತಾಡ್ಬಾರ್ದು ಅಂತ ಹೇಳೋರೀಗ. ಅದೇ ಇದು ನಂಗೆ ಮಾತಾಡಲಿಲ್ಲ ಅಂದ್ರೆ ಮಗನೇ ಬಹಳ ಕಷ್ಟ. ಮಾತಾಡಲ್ಲ ಮಗನೇ. ಇನ್ ಸಿಗರೇಟ್ ಎಲ್ಲ ಸೇದಲ್ಲ ಮನೇಲಿ ಐತೆ ಏನಾರು? ಇಲ್ಲ, 2 ಬಿಡಿ, ಹಂಗಾರ ಅದು ನಾನೇ ಸೇರ್ತೀನಿ. ನೋಡಿದ್ಯಾ ಬರೇ. ಡೈರೆಕ್ಟ್ ನಾನು ಗಾಡಿ ತಗೊಂಡು ಮನೆಗೆ ಬಂದೆ. ಡೈರೆಕ್ಟು ಫಸ್ಟು ನಮ್ಮ ಅಣ್ಣ ಅಲ್ಲೇ ಹಾಸ್ಪಿಟಲ್ ಹತ್ರ ನಾನು ಇಳಿಸ್ತಾ. ಸೀಟ್ 100 ಬೇರೆ ಅಲ್ಲೇ ಬೇರೆ ಇತ್ತಾ ಗಾಡೀಲಿ. ಬೈಕಲ್ಲಿ ನಾನು ಬಂದೆ, ಈಗ ಅವ್ರು ಕಾರಲ್ಲಿ ಬರ್ತಾವ್ರೆ. ಸದ್ಯ ನಾವಪ್ಪ ಇನ್ನೂ ಹುಷಾರಾಗಿಲ್ಲ ಗೈಸ್, ಬಟ್ ಈಗ ಅಲ್ಲಿ ಔಷಧಿ ಕೊಡ್ಸಿದ್ವಲ್ಲ, ಅಲ್ಲಿ ಇಂಜೆಕ್ಷನ್ ಒಂದು ಹಾಕಿದ್ರು. ಅಲ್ಲಿ ಒಂದು ಒಟ್ಟಿನಲ್ಲಿ ಏನೋ ಹೊತ್ತಿನಲ್ಲಿ ಧೈರ್ಯ, ಹುಷಾರಾಗ್ತಾರೆ ಅನ್ನೋ ಧೈರ್ಯ. ಬಟ್ ಅದೇ ಇಲ್ಲಿ ಅಡ್ಮಿಟ್ ಮಾಡಿದಾಗ ಆ ಥರ ಧೈರ್ಯ ಏನೂ ಇರಲಿಲ್ಲ, ಥರ ಭಯ ಅನ್ನಂಗೆ ಇತ್ತು. ಇದು ಮನೆ ಕೀ ಕೊಡು.
ಕಲ್ಲಂಗಡಿ ಹಣ್ಣು ತಗೊಬನ್ನಿ. ಹೆಗ್ಲ ಮೇಲೆ ಕೈ ಹಾಕಿ ಸುಮ್ಮನೆ ಈ ಕಡೆ ಬರ್ಬೇಕು, ಈ ಕಡೆ ಬರ್ಬೇಕು. ಇಲ್ಲ ಅದು ಬಿಡಿ ಬಿಡು. ನಮ್ಮ ಮನೆಗೆ ಮಗನೇ, ನಮ್ಮ ಮನೆಗೆ ಮುಖ್ಯ ಸ್ತಂಭ ನಾನಲ್ಲ, ನಮ್ಮ ಮನೆಗೆ ಮುಖ್ಯ ಸ್ತಂಭನೇ ಅಮ್ಮ. ಮಗನೇ ಅಲ್ವಾ? ನಮ್ಗೆಲ್ಲರೂ ಮುಖ್ಯ ಸ್ತಂಭನೇ ಅಮ್ಮ. ಹ್ಞೂ ಸರಿ ಪಾಪ ಮಲ್ಕೊಳ್ಳಿ. ಫೋನ್ ಆದರೆ ಸೈಲೆಂಟ್ ಮಾಡ್ಬಿಟ್ಟು ಮಲ್ಕೊಳ್ಳಿ. ಮಾಡಿಬಿಡಿ ಬೆಸ್ಟು. ಗೈಸ್ ನಾವು ಅಪ್ಪನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಹೇಳಿದ್ರು. ನಾನು ಸ್ವಲ್ಪ ಹೊತ್ತು ಹಂಗೆ ಮಲಗಿದ್ದೆ. ವ್ಲಾಗೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ. ಇದಳವ ಚಿರು ಚಿರು ಎದಳು ಚಿರು ಚಿರ. ಗೈಸ್ ನಮ್ಮ ಅಪ್ಪ ಅಮ್ಮ ಇವಾಗ ಹೊರಗಡೆ ಕೂತವ್ರೆ. ನಮ್ಮ ಅಪ್ಪ ಇದು ಟೋಪಿ ಹಾಕೊಂಡವ್ರೆ, ಜೊತೆಗೆ ಗ್ಲೌಸ್ ನೋಡಿ ಇಲ್ಲಿ ಯಾವ್ದು ಹಾಕೊಂಡವ್ರೆ. ರೆಡಿ. ಸೊಳ್ಳೆ ಐತಲ್ ಪಾಪ ಅಮ್ಮ, ಸೊಳ್ಳೆ ಐತೆ. ಅತ್ಲ ಒಳಗಡೆ ಕೂತ್ಕೊಳ್ಳಿ ಪಾಪ ಸಾಕು. 1 kg ಟೊಮೊಟೊ, ಅರ್ಧ kg ನುಗ್ಗೆಕಾಯಿ, 1 ಮೆಂತ್ಯ ಸೊಪ್ಪು. ಅಷ್ಟೇ. ಇದು ಮೆಡಿಕಲ್ ಇಂದ ಮೆಡಿಕಲ್ ಹಣ್ಣಿಗೆ ಹೌದಾ? BP ಚೆಕ್ ಮಾಡೋದು ಮತ್ತೆ ಶುಗರ್ ಚೆಕ್ ಮಾಡೋದು. ಹಂಗೆ ಅಂಕಲ್ 1 kg ಟೊಮೊಟೊ ಹಣ್ಣು, 1 kg. ಆಮೇಲೆ ಇನ್ನೊಂದೇನು ಹೇಳಿದ್ರಲ್ಲ ಸೊಪ್ಪಲ್ಲಿ, ಮೆಂತ್ಯ ಸೊಪ್ಪು ಅನ್ಸುತ್ತೆ. ಗೈಸ್ ನಾವು ಅಮ್ಮ ಹೇಳಿ ತರಕಾರಿ ತಗೊಂಡಾಯ್ತು, ಬಟ್ ಮೆಂತ್ಯ ಸೊಪ್ಪು ಒಂದು ಸಿಗ್ಲಿಲ್ಲ. ಅಣ್ಣ ಇಲ್ಲಿ ಶುಗರ್ದು ಮತ್ತೆ BP ಮಷೀನು ತಗೋತಿದ್ದ. ಹೆಂಗೆ ಯೂಸ್ ಮಾಡೋದು ನಿಂಗೆ ಗೊತ್ತಲ್ವಾ? ಬೈ 100. ಹೌದಾ? 168/100. ಗೈಸ್ 130/90 ಆಯ್ತು ನಮ್ಮ ಅಮ್ಮನ BP. 145/77. ಜಾಸ್ತಿನಾ? ಇದ್ದಿದ್ರು ಲೈಟಾಗಿ ಒಂದು ಸ್ವಲ್ಪ ಜಾಸ್ತಿನೇ. ಇದು ಕಮ್ಮಿ ಮಾಡ್ಕೊಳ್ಳೋದು ನನ್ನ ಮಗನೇ. ಫಸ್ಟ್ ನೀವು ಮಾಡ್ಕೊಳ್ಳಿ ಸ್ವಾಮಿ. ನೋಡ್ಸಿ ಬಾ, ನಂದು 50 ಕಣವ ಏಜ್. ನಂದು 50. ಗೈಸ್ ಆದ್ರೂ ಮಾತ್ರ ಲಾಸ್ಟ್ ವ್ಲಾಗ್ಗಳಿಗೆ ಏನ್ ರೆಸ್ಪಾಂಡ್ ಗುರು. ಲೈಕ್ ತುಂಬಾ ಜನ ಕಮೆಂಟ್ ಹಾಕ್ತಿದ್ದೀರಾ ಬ್ರೋ, ಅಲ್ಲಿಗೆ ಕರ್ಕೊಂಡೋಗಿ, ಬೆಂಗಳೂರಿಗೆ ಕರ್ಕೊಂಡೋಗಿ, ಅಲ್ಲಿ ಇಲ್ಲಿ ಅಂತ ತುಂಬಾ ಜನ ಕೇರ್ ಮಾಡ್ಕೊಂಡು ಕಮೆಂಟ್ ಹಾಕ್ತಿದ್ದೀರಾ. ಸೊ ಅದನ್ನೆಲ್ಲ ಕಮೆಂಟ್ಸ್ ಎಲ್ಲ ನೋಡ್ತಿದ್ನ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದ್ರೆ ಲಿಟ್ರಲಿ ಸಖತ್ ಖುಷಿ ಆಯ್ತು ಗೈಸ್. ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ನಮ್ಮ ಅಪ್ಪಂಗೆ ಅಂಕಲ್ ಬೇಗ ರಿಕವರ್ ಆಗ್ಲಿ ಅಂತ ಎಲ್ಲ. ಆಕ್ಚುಲಿ ಈಗ ನಾವೀಗ ಇಲ್ಲಿ ತೋರಿಸಿದೀವಲ್ಲ ಗೈಸ್, ಅರಸೀಕೆರೆ ಹಾರ್ನಹಳ್ಳಿ ಹತ್ರ. ಇವ್ರು ಆಕ್ಚುಲಿ ಅದೇ ಕಾಯಿಲೆಗಳಿಗೆ, ಅದೇ ಸ್ಟ್ರೋಕ್ ಗಳಿಗೆ ಮಾತ್ರ ಇವರು ಔಷಧಿ ಕೊಡೋದು. ಅಂಡ್ ಇವ್ರದ್ದು ರಿವ್ಯೂಗಳು ಅಂದ್ರೆ ತುಂಬಾ ಜನ ಹೋಗಿದಾರಲ್ಲ, ಸ್ವಲ್ಪ ಜನ ನಮ್ಗೆ ಪರಿಚಯ ಇರೋರು ಹೇಳಿದ್ರು, ಅಣ್ಣ ಅಲ್ಲಿಗೆ ಹೋಗಿದ್ದು ತುಂಬಾ ಒಳ್ಳೆ ಕೆಲಸ ಆಯ್ತು, ನೋಡಿ ಬೇಗ ನೀವು ಹುಷಾರಾಗ್ತೀರಾ ಅಂತ. ಜೊತೆಗೆ ನಾವು ಅಲ್ಲಿಗೆ ಹೋಗಿ ಬಂದಾದ್ಮೇಲೆ ಒಂಥರ ಮನ್ಸಿಗೆ ಒಂಥರ ಸಮಾಧಾನ ಅನ್ನೋದು ಫೀಲ್ ಆಯ್ತು. ಬಟ್ ಅದೇ ಅಲ್ಲಿ ಆಸ್ಪತ್ರೆ ಹತ್ರ ಆ ಥರ ಫೀಲ್ ಏನು ಅನ್ಸ್ತಾನೆ ಇರಲಿಲ್ಲ, ಏನೋ ಒಂಥರ ಭಯ ಅನ್ಸೋದು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ. ನಿಮ್ಮ ಅಂಕಲ್ ಬೇಗ ಹುಷಾರಾಗಿ ಆಗ್ತಾರೆ ಗೈಸ್. ಜೊತೆಗೆ ಇನ್ಮೇಲಿಂದ ಸಿಗರೇಟ್ ಅಂತೂ ಇದೇ ಮಾಡಲ್ಲ ಬಿಡಿ ಗೈಸ್. ನಾನಂತೂ ಫುಲ್ಲು ಇದು ಮಾಡ್ತೀನಿ. ಸಿಗರೇಟ್ ಏನಾರ ನೋಡ್ಬಿಟ್ರೆ ನಾನು ಹಂಗೆ ನೀರೇ ಹಾಕ್ಬಿಡ್ತೀನಿ ಸಿಗರೇಟಿಗೆ. ನನ್ನ ಏಜು 20, 18, 19, 20, 15, 16 ಯಾರ್ಯಾರು ಸಿಗರೇಟ್ ಸೇದೋದು ಹ್ಯಾಬಿಟ್ ಇದೆ ದಯವಿಟ್ಟು ಬಿಟ್ಬಿಡಿ ಗೈಸ್. ತುಂಬಾ ಕೆಟ್ಟದು. ಅವ್ರು ಹೇಳಿದ್ರು, ಡಾಕ್ಟ್ರು ಅಲ್ಲಿ ಹೇಳಿದ್ರು ಅರಸೀಕೆರೆ ಅವರು, ನೀವು ಸ್ಮೋಕ್ ಮಾಡೋದ್ರಿಂದನೂ ಇದು ಎಫೆಕ್ಟ್ ಇದೆ ಇದಕ್ಕೆ ಅಂತ. ಸೊ ದಯವಿಟ್ಟು ಬಿಟ್ಬಿಡಿ, ಸುಮ್ಮನೆ ಯಾಕೆ ಬೇಕು ಹೇಳಿ ಶೋಕಿಗೆ ಅವೆಲ್ಲ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬೈ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇವಾಗ ನಮ್ಮಪ್ಪ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಮಲಗಿದ್ದಾರೆ. ಸೊ ಎಸ್, ನಮ್ಮ ಗಾನವಿ ಬೇರೆ ಮಲ್ಕೊಂಡೋಳೆ ನೋಡಿ ಇಲ್ಲಿ. ಎಲ್ಲ ಗಾನ ಏನ್ ತೋರಿಸ್ತೀಯ? ಸರಿ ಗೈಸ್ ಬಾಯ್. ನೋಡಿಲಿ ಹೆಂಗ್ ಹೊಡಿತಾಳೆ ಇವಳೆ ತಾನೆ ಇವಳು ನೋಡಿ ಹೊಡಿತಿರೋದ. ಸರಿ ಆಯ್ತು, ನಿನ್ ಬಾಗ್ಲ ಹಾಕ ನೀನು.